ಕಲ್ಲನು ಶಿವ, ತಕ್ಕಡಿನೂ ಶಿವ, ನೀನು ಶಿವ, ನಾನು ಶಿವ ಅತ್ತ 1 ಕಿಲೋ ಕೊಡೋದ್ರೊಳಗೆ ತೆಳಗೆ ಸೂಜಿಗಲ್ಲು ಹಚ್ಚಿ 1 ಕಿಲೋ ಬರುವಂಗೆ ಕೊಡ್ತಿದ್ರಿ ಅವು. ಎಲ್ಲ ಶಿವನ ನಾವು. ಒಬ್ಬ ರೈತ ಹೋದ, ಅವ್ರ ತಾಯಿ ಹೇಳಿರ್ತಮ್ಮ ಬೆಲ್ಲ ತರೋಗು, ನಾಳೆ ಒಂದಿಷ್ಟು ದೇವ್ರಿಗೆ ಮಾಡೋದೈತಿ, ಭಾಳ ಮಂದಿಗೆ ಮಾಡೋದೈತಿ ಅಂದು. ಎಷ್ಟು ತರಲಿ? ಒಂದು 5 ಕಿಲೋ ತರೋಗ ಅಂದಳು. ಹೋದ, ಶಟ್ರ ಅಂದ, ಬಾರೋ ತಮ್ಮ, ಬಾ 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 ಬಾ, ಎಂದು ಬಂದು ನೋಡಪ್ಪ ನಮ್ಮ ಅಂಗಡಿನಿ, ಇಲ್ಲೇ ಹಾದಾಡ್ತಿದ್ದಿ, ಏನು ಬೇಕು? ಒಂದು 5 ಕಿಲೋ ಬೆಲ್ಲ ಬೇಕ್ರಿ ಅಂದ. ಹಂಗಾದ್ರೆ ತಗೋ 5 ಕಿಲೋ ನೋಡ್ತಮ್ಮ, ತಕ್ಕಡಿನೂ ಶಿವ, ಕಲ್ಲನು ಶಿವ, ಬೆಲ್ಲನು ಶಿವ, ನೀನು ಶಿವ, ನಾನು ಶಿವ, ತಗೋ ಅಂತೇಳಿ 5 ಕಿಲೋದ ಕಲ್ಲು ಹಚ್ಚಿದ. ಈಚೆ ಕಡೆ 1 ಕಿಲೋದ್ದು ಸೂಜಿಗಲ್ಲು ಹಚ್ಚಿದ್ರಿ. ಅದು ಡಬ್ಬ್ಯಾಗಿತ್ತು, ಮರಿಯಾಗಿತ್ತು, ಯಾರಿಗೆ ಕಾಣಿಸ್ತಿದ್ದಿಲ್ಲ. ಕೊಟ್ಟ 5 ಕಿಲೋದ ರೊಕ್ಕ ಇಸ್ಕೊಂಡ. ಇವನು ತೊಗೊಂಡು ಹೋದ, ಮನೆಗೆ ಹೋಗಿ ಅವನ ಕೈಯಾಗ ಕೊಟ್ಟ. ಆಕೆಗೆ ಕೈ ಸೂಟಿ ಗೊತ್ತಿತ್ತು. ತಮ್ಮ ಕಡಿಮೆ ಕಾಣ್ತೈತಿ, 5 ಕಿಲೋ ತಂದಿಲ್ಲ ಅಂದಳಕ್ಕೆ. ಯವ್ವ ನನ್ನ ಹುಜರಿಗೆ 5 ಕಿಲೋದ ಕಲ್ಲು ಹಚ್ಚಾನ ಶೆಟ್ಟಿ ಅಂದವ. ನೋಡು ತಗೋ, ಕಾಯಿಪಲ್ಲೆ ಮಾರು ತಕ್ಕಡಿ ಎತ್ತರಿ ಮಾಡಿದ್ರು 4 ಕಿಲೋ ಆತು. ಇವ ರೈತ ಏನು ಮಾಡಿದ್ರಿ, ಹೆಗಲಿಗೆ ಬಾರ್ಕೋಲ್ ಹಾಕ್ಕೊಂಡ ಹೋದ ಅಂಗಡಿಗೆ. ಶಟ್ರ ಅಂದ, ಯಾಕೋ ತಮ್ಮ ಮತ್ತೇನು ಬೇಕು? ಬಾ, ನೀನು ಶಿವ, ನಾನು ಶಿವ, ಎಲ್ಲ ಶಿವನಲ್ಲ, ಬಾ ಅಂದ. ಶಟ್ರ 5 ಕಿಲೋ ಇದ್ದದ್ದು 4 ಕಿಲೋ ಆದದ್ದು ಶಿವನ ರೀ, ನಾ ಬೆಲ್ಲ ಓದದ್ದು ಶಿವನ ರೀ, ನೀವು ಕೊಟ್ಟದ್ದು ಶಿವನ ರೀ, ಇದು ಶಿವನ ರೀ ಅಂದ. ಬಾರ್ಕೊಲೇತೀವಿ 4 ಯಾವಾಗ ಕಡ್ತು ಕೂತು, ಅಪ್ಪ ಇನ್ನೊಂದು ಕಿಲೋ ಕೊಡ್ತೀನಿ ಗಪ್ಪ ಅಂದೆವು. ಇಂಥ ವ್ಯಾಪಾರ ಅಲ್ರಿ ಬಸವಣ್ಣವ್ರು ಹೇಳ್ತಕ್ಕಂಥ. ಈ ಧರಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನಿಕ್ಕಿ, ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಆ ಶೆಟ್ಟಿ ಅಂಥವಂದ್ರೆ ಕೈಲಾಸದೊಳಗೆ ಇರ್ತಕ್ಕಂಥ ಶೆಟ್ಟಿ. ಅವ ಕಾಣಿ ಸೋಲಂಗಿಲ್ಲ, ಅರ್ಧ ಕಾಣಿ ಗೆಲ್ಲಂಗಿಲ್ಲ. ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮದೇವ. ಹಾಗೆ ಇಲ್ಲಿ ಏನು ಹೇಳ್ತಾರೆ ಬಸವಣ್ಣವ್ರು ಅಂದ್ರೆ, ಏನಿ ಬಂದಿರೆ ಹದೊಳವಿದ್ದಿರೆ ಕುಳ್ಳಿರೆ ಎಂದರೆ ನೆಲ ಕುಳಿ ಬೀಳುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಕೊಡಲಿಲ್ಲ. ವ್ಯಾಪಾರ ಮಾಡುವಾಗ ತಕ್ಕಡಿ ಚಲೋ ಬೇಕ್ರಿ, ಅದರಿಂದ ಪಾಪ ಪುಣ್ಯ ಗಳಿಕೆ ಆಗ್ತಿರ್ತೈತಿ. ತಕ್ಕಡಿ ಬಡದ್ರಿ ಅಂದ್ರೆ ಕೆಲಸ ಮುಗಿತು, ನಿಮ್ಮ ಹಣಿಬಾರನ್ನ ಬಡಿತೈತಿ ಅದು. ಶಟ್ರ ಅಂಗಡಿಯಾಗ ಕೂತಿದ್ರು. ಅವರು ಯಾರ್ಯಾರೇ ಹೋದ ಕೂಡಲೇ ಶಟ್ರ ಬೆಲ್ಲ ಕೊಡ್ರಿ, ಸಕ್ರೆ ಕೊಡ್ರಿ, ಅದು ಕೊಡ್ರಿ ಅಂತ ಯಾರೇ ಕೇಳಿದಾಗ, ಬಾತಮ್ಮ ಬಾ, ನೋಡು ಬೆಲ್ಲನು ಶಿವಮ್ಮ, ಹರಿ, ರುದ್ರಾದಿಗಳು ತ್ರಿಮೂರ್ತಿಗಳು ಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ಸ್ವಸ್ವರೂಪ ಜ್ಞಾನ ಅನಿಸಿಕೊಂಡಿರ್ತಕ್ಕಂಥ ದೇವಿಯ ಒಂದು ಸ್ಮರಣೆಯನ್ನು ಮಾಡ್ತಾರೋ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಕೇಳಿದರೆ ಭಾಳ ಸುಂದರವಾಗಿ ಹೇಳ್ತಾರೆ ಅವರು. ಸೂತ ಪೌರಾಣಿಕಗೆ ಬಹುವಿಖ್ಯಾತ ಶೌನಕರುಗಳ ಮಹಾಸಂಪ್ರೀತಿ ಪಾವನ ಕತೆ ಹೇಳೆಂದೆನಲು ನಸುನಗುತ ಓತು ಹೇಳಿದ ನಾಗ ಹರುಷದ ಶೇತಿನಿಂದಲಿ ದೇವಿ ಚರಿತವ ಭೂತಳ ಕರಿದಾಗ ಪಾರ್ವತಿ ದೇವಿ ಮಹಿಮೆಯನು. ನಮ್ಮ ಭಾರತ ದೇಶದಲ್ಲಿ ಪರ್ವತಗಳು, ಅರಣ್ಯಗಳು, ಬೆಟ್ಟಗಳು ಅಂಥೇಳಿ ತಿಳ್ಕೊಂಡು ಸಾಕಷ್ಟು ಭೂಮಿಯನ್ನು ತುಂಬ್ಯಾವ. ಅವುಗಳಲ್ಲಿ ದಶಾರಣ್ಯಗಳು ಅಂತ ಪ್ರಸಿದ್ಧಿ ಪಡೆದಿದ್ದವು. ಆ ದಶಾರಣ್ಯಗಳಲ್ಲಿ ನೈಮಿಷಾರಣ್ಯ ಅನ್ನತಕ್ಕಂತಹ ಒಂದು ಪುಣ್ಯಾರಣ್ಯದಲ್ಲಿ ಶೌನಕ ಋಷಿಗಳು ತಪಸ್ಸನ್ನು ಮಾಡ್ತಾ ತಮ್ಮ ಶಿಷ್ಯರಿಗೆ ನೀತಿ ರೀತಿ ಬೋಧೆಗಳನ್ನು ಮಾಡ್ತಾ ಅವರು ವಾಸಿಸ್ತಿದ್ರು. ಒಂದು ಸಲ ಅವರು ಮುಂಜಾನೆ ಹೋಮಾದಿ ಕಾರ್ಯಕ್ರಮಗಳನ್ನು ಮುಗಿಸಿ ಶಿಷ್ಯರ ಜೊತೆ ಪಾಠ ಹೇಳ್ತಾ ಕೂತಂತ ಕೂಡಿರಬಾರದು, ಎದ್ದವರನ್ನು ಸ್ವಾಗತಿಸಬೇಕು. ಇದು ಮರ್ಯಾದೆ, ಮಣಿತನದ ಮರ್ಯಾದೆನೂ ಹೌದು. ಅದಕ್ಕೆ ಹೇಳ್ತಾರೆ ಬಸವಣ್ಣವರು, ಕಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ, ಮೃದು ವಚನಗಳೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನೊಲುಮೆ, ಕೂಡಲ ಸಂಗಮ ದೇವನಂತಲ್ಲದು ಅಲ್ಲನಯ್ಯ. ಭಕ್ತರು ಅಂಥೇಳಿ ಎನಿಸ್ಕೋಬೇಕಾದ್ರೆ ಅವರು ಮೊದಲನೆಯ ಒಂದು ಗುಣ ಯಾವುದಿರಬೇಕು ಅಂದ್ರೆ, ಯಾರಾದರೂ ಭಕ್ತರು ಎದುರುಗಡೆ ಬಂದರೆ ನಮಸ್ಕಾರ ರೀ, ನಮಸ್ಕಾರ ರೀ, ವಿನಯ ಇರಬೇಕು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ.
ಇದು ಯಾವ ಸ್ಥಿತಿಗೆ ಮುಟ್ಟಿಸ್ತೈತಿರಿ ಅಂತ ಕೇಳಿದರೆ, ಸದುವಿನಯವೇ ಸದಾಶಿವನೊಲುಮೆ. ಮೃದುವಚನ, ಮೃದುವಾಗಿ ಮಾತನಾಡತಕ್ಕಂತಹದ್ದೇ ಜಪ, ಮೃದುವಾಗಿ ಮಾತನಾಡತಕ್ಕಂಥದ್ದೇ ತಪ. ಇದಕ್ಕೆ ವಾಣಿ ಜಪ, ವಾಣಿ ತಪ ಅಂತ ಕರೀತಾರೆ. 3 ವಿಧವಾಗಿರ್ತಕ್ಕಂಥ ತಪಸ್ಸಿನಲ್ಲಿ ಇದು ವಾಣಿ, ಕಾಯ, ವಾಚ, ಮನಸ. ಈ ರೀತಿಯಾಗಿರ್ತಕ್ಕಂಥದ್ರೊಳಗೆ ಎದುರುಗಡೆ ಬಂದವರಿಗೆ, ಸಣ್ಣವರು ಇರಲಿ ದೊಡ್ಡವರು ಇರಲಿ, ಅವರಿಗೆ ಮರ್ಯಾದೆಯಿಂದ ನಮಸ್ಕಾರ ರೀ, ಬರ್ರಿ ಬರ್ರಿ ಅಂಥೇಳಿ ಕರೆದ ಮನೆಯೊಳಗೆ ಕೂಡಿಸ್ಕೊಂಡ್ರೆ ಅದೊಂದು ಮರ್ಯಾದೆ ಇರ್ತೈತಿ. ಆ ಬಂದವ್ರ ಮನಸ್ಸಿಗೂ ಸಮಾಧಾನ ಇರ್ತೈತಿ. ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಬೇಕಾಯ್ತು ಅಂಥೇಳಿ ಅಂದ್ರೆ ಸುಮ್ಮನೆ ಹೋಗಿರೋದಿಲ್ಲ ರೀ. ಅವ್ರ ಮನಸ್ಸಿನೊಳಗೆ ದುಗುಡಿರ್ತೈತಿ. ಮನಸ್ಸಿನೊಳಗೆ ಇವ್ರ ಮನೆಗೆ ಹೋದ್ರೆ ನಮ್ಮನ್ನು ಕರಿತಾರೋ ಇಲ್ಲೋ, ನಮಗೆ ಮರ್ಯಾದೆ ಕೊಡ್ತಾರೋ ಇಲ್ಲೋ ಅನ್ನತಕ್ಕಂಥದ್ದು ಒಳಗೆ ಅವ್ರ ಎದೆಯಲ್ಲಿ ಡವ ಹತ್ತಿರ್ತೈತಿ. ಯಾಕೆ ಮರ್ಯಾದೆ ಸಿಗ್ಬೇಕು ರೀ? ಯಾವುದೋ ಭಾಳ ದೊಡ್ಡದಲ್ಲ, ಮರ್ಯಾದೆ ಬಹಳ ದೊಡ್ಡದು. ಏನೇ ಬಂದಿರೆ ಹದೊಳ ಬಿದ್ದಿರೆ ಕುಳ್ಳಿರೆಂದರೆ ನೆಲ ಕುಳಿ ಬೀಳುವುದೇ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದೊಂದು ಗುಣ ನಿನ್ನಲಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ ಅಂತ ಒಂದು ಕಡೆ ಬಸವನವ್ರು ಹೇಳ್ತಾರೆ. ಮನೆಗೆ ಬಂದವರಿಗೆ ತಕ್ಷಣ ನೋಡಿದ ತಕ್ಷಣ ನಾವು ಬರ್ರಿ ಬರ್ರಿ ಬರ್ರಿ, ಹದುಳು ಬಿದ್ದೀರಿ, ಆರಾಮದಿರಾ, ಬರ್ರಿಪ್ಪ, ಅಲ್ಯಾಕೆ ನಿಂತೀರಿ, ಬರ್ರಿ, ನಿಮ್ಮ ಮನೆ ಐತಿ, ಬರ್ರಿ ಕೂತ್ಕೋರಿ. ಕೂತ್ಕೋರಿ ಅಂದ್ರೆ ನಿಮ್ಮ ನೆಲ ತೆಗ್ ಬೀಳ್ತೈತಿ ಅನ್ನತ್ತಾರ. ನೆಲ ಕುಳಿ ಬೀಳುವುದೇ, ತಗ್ ಬೀಳ್ತೈತೇನ? ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ. ಬಂದವ್ರು ನಮಸ್ಕಾರ ರೀ ಅಂತ ನಿಮ್ಮ ಮನೆಗೆ ಬಂದಾಗಲೂ ಕೂಡ ನೀವು ನಮಸ್ಕಾರ ರೀ ಬರ್ರಿ ಅಂತ ಅಣದಿದ್ರೆ ತಕ್ಷಣ ಅವ್ರಿಗೆ ನೀವು ನಮಸ್ಕಾರ ಅಂದ್ರೆ ಏನು ಹೊಟ್ಟೆಗೆ ತೆಲಿಗೆ ಬಾಂಬ್ ಹಾಕಿದಂಗೆ ಆಕೈತಿ ಅನ್ನತ್ತಾರ ಅವ್ರು. ವಿನಯ ಬೇಕು ಮನುಷ್ಯನಲ್ಲಿ. ಆ ರೀತಿಯಾಗಿ ಕೊಡಲಿಲ್ಲದೊಂದು ಗುಣ ನಿನ್ನಲ್ಲಿ ಇಲ್ಲದಿದ್ದಡೆ, ಅವ್ರು ನಿಮ್ಮ ಮನೆಗೆ ಏನಾದರೂ ಒಂದು ಸಹಾಯಕ್ಕೆ ಬಂದಿದ್ರೆ ಇದ್ರೆ ಕೊಡು, ಇಲ್ಲಾಂದ್ರೆ ವಿನಯದಿಂದ ಅವರಿಗೆ ಮನಸ್ಸಿಗೆ ನೋವಾಗಲಾರದಂತೆ ಹೇಳು. ಏನ್ರಿಪ್ಪ ಮಳೆ ಹತ್ತೈತಿ, ನಮಗೆ ದುಡುಕಿನ ಇಲ್ಲ, ಒಂದಿಷ್ಟು ಒಂದು 4 ಸೇರು ಜೋಳ ಕೊಡ್ರಿ, ಅನಂತರ ನಾ ದುಡಿದು ಮುಟ್ಟಿಸೋನೋತ ಒಬ್ಬ ಬಡ ಮನುಷ್ಯ ಬಂದ ಅಂಥೇಳಿ ಅಂದ್ರೆ ನಾವು ಆತನಿಗೆ ಏನು ಹೇಳಬೇಕು ಅಂದ್ರೆ, ಬರಿಪ್ಪ ಶಿವ ಕೊಟ್ಟಾನ, ನನಗೆ ನಿಟ್ಲಗಟ್ಲೆ ಕೊಟ್ಟಾನ, ನಿಮಗೊಂದು ತೊಡೆ ಅದರ ಕೊಡೋದ್ರಾಗ ಏನೈತಿ ಬರ್ರಿ ಅಂತ ಕರೆದು ಅವ್ರನ್ನ ಕೂಡಿಸ್ಕೊಂಡು ಒಂದಿಷ್ಟು ಕಾಳ ಕಡಿ ಬೆಳೆದು, ಯಾಕೆ ಬಡವ್ರು ಇರ್ತಾರೆ ನೋಡ್ರಿ, ಸಹಾಯ ಮಾಡಿದ್ರಿ ಅಂಥೇಳಿ ಅಂದ್ರೆ ಆ ಪುಣ್ಯ ಸಾಮಾನ್ಯವಾದುದಲ್ಲ. ಕೊಡಲಿಲ್ಲದೊಂದು ಗುಣ ನಿನ್ನಲ್ಲಿ ಇಲ್ಲದಿದ್ದಡೆ, ಅವರು ಬಂದು ಕೇಳಿದಾಗ, ಹೇ ದೇವರ ನಿನಗೆ ಕೊಟ್ಟಿಲ್ಲ ಅದು ನನಗೆ ಕೊಟ್ಟಾನ, ನಾನು ನೆಟ್ಲ ಜಂತಿತನ ಹಚ್ಚೀನಿ, ಏನು ನಿನಗೇನು ಮಾಡೋದು, ನಿನಗೆ ದುಡಿದು ಪ್ರಾರಬ್ಧತೆ ದುಡ್ಕೊತೀನಿ ನಡಿ ಅಂಥೇಳಿ ಅಂದ್ರೆ ಅವನು ತಕ್ಕಡಿ ದೊಡ್ಡದೈತ್ರಿ. ಯಾರ ತಕ್ಕಡಿನೂ ಅಷ್ಟು ದೊಡ್ಡದಿಲ್ಲ. ಧರಿಣಿಯ ಮೇಲೊಬ್ಬ ಹಿರಿದಪ್ಪ ಅಂಗಡಿಯ ನೆಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಈ ಧರೆಯೇ ಒಂದು ಅಂಗಡಿ ಮಾಡಿಕೊಂಡು ಮಹಾದೇವ ಶೆಟ್ಟಿ ಕೂತಾನಿಲ್ಲಿ ತಕ್ಕಡಿ ಹಿಡ್ಕೊಂಡು. ಒಮ್ಮನವಾದರೆ ಒಡನೆ ನುಡಿಯವನು, ಎಮ್ಮನವಾದರೆ ನುಡಿಯನು, ಕಾಣೆಯ ಸೋಲ ಅರ್ಧಗಾಣೆಯಾಗೆಲ್ಲ ಜಾನ ನೋಡವ ನಮ್ಮ ಕೂಡಲ ಸಂಗಮ ದೇವ. ಅವನ ತಕ್ಕಡಿ ಭಾಳ ಚಂದ ಐತ್ರಿ. ಅದು ಒಂದು ಗುಣ ನಿನ್ನಲ್ಲಿ ಇಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ. ಅಂದ್ರೆ ಮೂಗು ಕೊಯ್ತಾನಂದ್ರೆ ನಾವು ಕುಡುಗೋಲ ಚೂರಿ ಚಾಕು ತೊಗೊಂಡು ಕೊಯ್ಯಂಗಿಲ್ಲ ರೀ. ಅವನ ಪದ್ಧತಿನ ಬೇರೆ ಐತಿ. ಯಾವ ಬಡ ಮನುಷ್ಯ ನಿನ್ನಲ್ಲಿಗೆ ದೇಹಿ ಅಂತ ಬಂದಿರ್ತಾನೋ, ಸಹಾಯ ಕೊಡ್ರಿ ಅಂತ ಬಂದಿರ್ತಾನೋ, ನಿನ್ನಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ನೋಡಿ ಕರೆದೊಂದು ಸ್ವಲ್ಪನೇ ಆತನಿಗೆ ಕೊಟ್ಟು ಅದು ಬರೋಬ್ಬರಿ ವ್ಯಾಪಾರ. ನೀನು ಬಹಳ ಅಹಂಕಾರದಿಂದ ನಿನ್ನ ಸಲುವಾಗಿ ಬೆಳೆದನೇನು ಹೋಗು, ನಮ್ಮ ಇದಕ್ಕೆ ಬೆಳೆದೇನೆ ಹಾಂಗೆ ಹಿಂಗೆ ಮಾತಾಡಿದಿ ಅಂದ್ರೆ ಅವನ ಮೂಗು ಕೊಯ್ಯೋ ಪದ್ಧತಿನ ಬೇರೆ ಐತ್ರಿ. ಯಾವ ಬಡವ ಮನುಷ್ಯ ಶ್ರೀಮಂತನ ಮನೆಗೆ ಹೋಗಿ ದೇಹಿ ಅಂತ ಬೇಡಿರ್ತಾನಲ್ಲ, ಆ ಸಮಯವನ್ನು ಶ್ರೀಮಂತಗೆ ತರ್ತಾನೋ, ಆ ಬಡವಗ ಆ ಶ್ರೀಮಂತನ ಭಾಗ್ಯವನ್ನು ಕೊಡ್ತಾನೆ. ಇದಕ್ಕೆ ಕೆಡವಿ ಮೂಗು ಕೊಯ್ಯೋದು. ಅವನ ಮನೆಗೆ ಅವನು ಸಾಯಿ ಬೇಡಕ್ಕೆ ಹೋಗೋಂಗೆ ಮಾಡ್ತಾನೆ. ಅದಕ್ಕಾಗಿ ಬಂದಿರತಕ್ಕಂಥ ಅತಿಥಿ ದೇವೋಭವಾನುವಂತೆ ಇಲ್ಲಿ ಶೌನಕ ಋಷಿಗಳು ಸೂತ ಪುರಾಣಿಕರನ್ನು ಕರೆದ ಅರ್ಘ್ಯಪಾದ್ಯಾದಿಗಳನ್ನು ಇಟ್ಟು, ಅಪ್ಪ ಭಾಳ ಸಂತೋಷ ಆಯ್ತು, ನೀವು ಬಂದ್ರಿ, ಭಾಳ ಚಲೋ ಆಯ್ತು ಅಂಥೇಳಿ ಅಂದರು. ಆವಾಗ ಶೌನಕ ಋಷಿ ಕೇಳ್ತಾರಪ್ಪ, ನೀವು ಬಂದದ್ದು ಕಾಮಧೇನು ಕಲ್ಪವೃಕ್ಷ ಬಂದಂತಾಯಿತು, ಮತ್ತು
ನೀವು ಸಕಲ ಪುರಾಣಗಳನ್ನು ವೇದಶಾಸ್ತ್ರಗಳನ್ನು ಮುಖೋದ್ಗತ ಮಾಡಿರ್ತಕ್ಕಂಥವರು. ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಮುಂದೆ ಬರತಕ್ಕಂಥ ಕಲಿಯುಗದೊಳಗೆ ಮನುಷ್ಯರಿಗೆ ಸಮಾಧಾನ ಉಳಿಯುವುದಿಲ್ಲ. ಯಾಕಲ್ಲಿ ರೀತಿ ನೀತಿ ನ್ಯಾಯ ಸಂಪತ್ತು ಹೊರಟು ಹೋಗಿರ್ತಾವೆ. ಕಲಿಪುರುಷ ಆತನ ಪ್ರಭಾವದಿಂದ ಧರ್ಮಪುರುಷನೇ ಹೋಗಿರ್ತಾನೆ. ಕತೆ ಭಾಳ ದೊಡ್ಡದೈತ್ರಿ ಇರುವಲ್ದಕ್ಕೆ. ಈ ರೀತಿಯಾಗಿ ಧರ್ಮವೇ ಇಲ್ಲದಾದಾಗ ಅಲ್ಲಿ ಕರ್ಮ ಹೆಚ್ಚಾಗ್ತೈತಪ್ಪ. ಅದಕ್ಕೆ ಧರ್ಮ ಇಲ್ಲಂದ್ರೆ ಕರ್ಮ ಹೆಚ್ಚಾದಾಗ ಯಾರೂ ಉಳಿಸೋದಿಲ್ಲ. ಚಿಕ್ಕೈ ಮುತ್ತ ಇದ ಮಾತು ಹೇಳ್ತಾನೆ, ಕರ್ಮವು ಹೆಚ್ಚಿತು ಕಡಿಮಜಲೆಂದಿಗೆ ಧರ್ಮವ ಬಿಡಬ್ಯಾಡಿರನ್ನ. ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರುತ್ತಾನ ನಿರ್ಮಲವಾಗಿರಬೇಕನ್ನ ಅಂತ ಮಾತು ಹೇಳ್ತಾನೆ. ಹಾಗೆ ಕರ್ಮ ಹೆಚ್ಚಾದಾಗ ಮನುಷ್ಯನಿಗೆ ಧರ್ಮ ಕಡಿಮೆ ಆಗ್ತೈತಿ. ಆ ಕಷ್ಟಗಳು ನಷ್ಟಗಳು ಬಹಳ ಪೀಡಿಸ್ಲಿಕ್ಕತ್ತವು. ಆ ಕಷ್ಟಗಳಿಂದ ಪಾರಾಗಿ ಬಹುದುಃಖದಿಂದ ಪಾರಾಗಬೇಕಾದ್ರೆ ಏನಾರು ಉಪಾಯ ಇದ್ದರೆ ಹೇಳ್ರಿ. ಆದರೆ ಮನುಷ್ಯರಿಗೆ ಭಾಳ ಸಮಯ ಇಲ್ಲ. ಮನುಷ್ಯರಿಗೆ ಸಮಯ ಭಾಳ ಇಲ್ಲ. ಸ್ವಲ್ಪ ಸಮಯದೊಳಗೆ ತಮ್ಮ ಸಂಸಾರದಲ್ಲಿನೇ ಇದ್ದುಕೊಂಡು ಭಕ್ತಿಯನ್ನು ಮಾಡಿದರೆ ಆ ದಿವ್ಯ ಶಕ್ತಿ ಒಲಿಬೇಕು, ಅವ್ರಿಗೆ ಸುಖ ಸಿಗಬೇಕು ಅನ್ನುವಂಥದ್ದು ಏನಾರ ಹೇಳ್ರಿ ಅಂಥೇಳಿ ಆ ಸೂತ ಪುರಾಣಿಕರನ್ನು ಶೌನಕ ಋಷಿಗಳು ಪ್ರಶ್ನೆ ಮಾಡಿದರು. ಆವಾಗ ಸೂತ ಪುರಾಣಿಕರಂತಾರೆ, ಹೌದಪ್ಪ ನೀವು ಹೇಳ್ತಕ್ಕಂಥ ಮಾತು ಕರೆ, ಇದು ಪರೋಪಕಾರವಾಗಿರ್ತಕ್ಕಂಥ ಕೆಲಸ. ಇದು ಪರೋಪಕಾರ ಭಾಳ ಶ್ರೇಷ್ಠವಾದದ್ದು. ಅದಕ್ಕಾಗಿ ನಾನು ಹೇಳ್ತೇನೆ ಕೇಳ್ರಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೋ. ಏನು ಅಂತ ಕೇಳಿದರೆ ಮೊದಲು ಅವರ ಮುಖದಿಂದ ಕೈಲಾಸದ ವರ್ಣನೆ ಬರ್ತೈತಿ. ಯಾಕಂದರೆ ಕೈಲಾಸ ಅಂದರೆ ಬಹಳ ದೊಡ್ಡದು. ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ. ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ, ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ. ಜಗಕ್ಕೆ ಇಕ್ಕಿದೆ ಮಂಡೆಯನ್ನೆತ್ತಿಕೊಳ್ಳಿ ಕೂಡಲ ಸಂಗಮ ದೇವನೊಬ್ಬನೇ ಎಂದು. ನೋಡ್ರಿ ಎಂಥ ಮಾತು ಹೇಳ್ತಾರೆ ಅವರು. ಶಿವಲೋಕಕ್ಕೆ ಸರಿ ಬೇರೆ ಲೋಕವಿಲ್ಲ. ಯಾವ ಲೋಕ ಶ್ರೇಷ್ಠ ಅಂದರೆ ಶಿವಲೋಕ ಶ್ರೇಷ್ಠ. ಶಿವಮಂತ್ರಕ್ಕೆ ಸರಿ ಬೇರೆ ಮಂತ್ರವಿಲ್ಲ. ಶಿವಮಂತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಶಿವಮಂತ್ರ. ಆಮೇಲೆ ಇದನ್ನು ಪರಮಾತ್ಮನೇ ಹೇಳ್ಯಾನ. ಆ ಪರಮಾತ್ಮನ ಭಕ್ತಿಯುಳ್ಳವರಾಗಿ ಕೇಳಿರಿ. ಹೆಂಗೆ ಕೇಳ್ರಿ ಅಂದ್ರೆ ಮಂಡೆಯನ್ನು ಎತ್ತಿಕೊಳ್ಳಿ ಅಂತಾರೆ ಬಸವಣ್ಣವರು. ಈ ಧರ್ಮದ ಮಾತುಗಳನ್ನು ಕೇಳಿದಾಗ ನಿಮ್ಮ ಮುಖ ತೆಳಗಾಗಬಾರ್ದು. ನಾನು ಧರ್ಮದ ಬಗ್ಗೆ ಹೇಳ್ತೇನೆ, ಶಿವಲೋಕದ ಬಗ್ಗೆ ಹೇಳ್ತೇನೆ, ಶಿವಮಂತ್ರದ ಬಗ್ಗೆ ಹೇಳ್ತೇನೆ. ಚಿತ್ತು ಕೊಟ್ಟು ಕೇಳ್ರಿ. ನೀವು ಮಂಡೆಯನ್ನು ಎತ್ತಿಕೊಳ್ಳಿ, ತಲೆ ಎತ್ತಿ ಕೇಳ್ರಿ ಅಂದ್ರೆ ಅವರು ತಲೆ ತೆಗಿಸೋರು ಯಾರ್ರಿ? ತಪ್ಪು ಮಾಡಿದವರು. ತಲೆ ಎತ್ತವ್ರು ಯಾರು? ಯಾವ ತಪ್ಪು ಇಲ್ಲದಂತಹ ಮನುಷ್ಯ, ನಿರ್ಮಲವಾದ ಮನುಷ್ಯ ತಲೆ ಎತ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರು, ಮಂಡೆಯನ್ನು ಎತ್ತಿಕೊಳ್ಳಿ ಕೂಡಲ ಸಂಗಮ ದೇವನು ಒಬ್ಬನೇ ಎಂದು ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಭದ್ರ ವಿನಾಯಕನು ಮಹಾವೀರ ಷಣ್ಮುಖರಿರಲು ಮುಂದೆ ಯುಗ ನಾರದರು ತುಂಬರರು ಗಾಯನ ಮಾಡುತ್ತಿರುತ್ತಿರಲು ಮೂರು ಕಾಲಿನ ಭೃಂಗಿ ನಾಟ್ಯಧಿಕಾರಿಯಾಗಿರೆ ವೃಷಭ ಮದ್ದಲೇ ಬಾರಿಸುತ್ತಿರುತ್ತಿರಲು ಕೆಸೆದದು ಸಭೆ ಮಹೇಶ್ವರನ. ಶಿವನ ಸಭೆಯೊಳಗೆ ವಟಮೂಲದಲ್ಲಿ ಶಿವಾಸನದ ಮೇಲೆ ಶಿವನು ಕುಳಿತುಕೊಂಡಿದ್ದ. ವೀರಭದ್ರ ವಿನಾಯಕ ಅಂದರೆ ಗಣಪತಿ ಷಣ್ಮುಖರು ಮುಂದೆ ಇದ್ದರು. ನಾರದರು ತುಂಬರೂರು ಗಾನ ಮಾಡುತ್ತಿದ್ದರು. ವೃಷಭೇಶ್ವರ ಅಂದ್ರೆ ನಂದೀಶ್ವರ ಮದ್ದಲೆಯನ್ನು ಬಳಸ್ತಿದ್ದ. ಶ್ರುತಿ ಸ್ಮೃತಿ ಪೌರಾಣಗಳು ಶಿವನ ಅತಿಶಯದ ಚಾರಿತ್ರ್ಯ ಹೊಗಳಲು ಸತತ ಕಾಲದ ಸಾರೆಯಲ್ಲಿ ಶಿವಮೂರ್ತಿ ನೋಡುತ್ತಿಹ. ಇದನ್ನೆಲ್ಲ ವೈಭವವನ್ನು ನೋಡುತ್ತಿದ್ದ. ಅಂಥ ಸಂದರ್ಭದೊಳಗೆ ಒಂದು ಬಹಳ ಮಹತ್ವವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಚಿದಾನಂದ ಅವಧೂತರು. ಏನು ಅಂತ ಕೇಳಿದರೆ, ಇಪ್ಪರ ಸಭೆಯೊಳಗೆ ಶಿವರೂಪಪ್ಪಿ ಪಂಚಾನನವು ದಶಭುಜ ವಿಪ್ಪ ತೋಳಲಿ ಶೂಲ ಢಮರುಗ ಚಂದ್ರಹಾಸಗಳು ಕಪ್ಪು ಗೊರಳದು ಪಾರ್ವತಿಯರಡು ಇಪ್ಪನಿಲ್ಲವೋ ಉಳಿದವೆಲ್ಲವೂ ತಪ್ಪದಲ್ಲಿ ಸಾರೂಪ್ಯ ಪದರಿದ್ದವರ ಸಭೆದಿ. ಶಿವ ನಡು ಕೂತ್ಕೊಂಡಾನ. ಎಡಕ ಬಲಕ ಶಿವಗಣಗಳು ಕೂತ್ಕೊಂಡಾರ, ಪ್ರಮಥ ಗಣಗಳು ಕೂತ್ಕೊಂಡಾರ. ಎಲ್ಲರೂ ನೋಡಿದ್ರೆ ಶಿವನೇ. ಇವನು ಶಿವನೇ, ಆತನು ಶಿವನೇ, ಅಚ್ಚಕಡೆ ಇದ್ದವನು, ಎಲ್ಲ ಶಿವಸ್ವರೂಪ. ಅರಿದವ್ರು ಯಾರ್ಯಾರು ಹೋದ್ರೆ ಶಿವ ಎಲ್ಲಿ ಕೂತಾನು ಅಂತ ಕೇಳಬೇಕು. ಆ ರೀತಿಯಾಗಿರ್ತಕ್ಕಂಥದ್ದು. ಆದರೆ ಶಿವ ಈತನೇ ಹೌದು ಅನ್ನತಕ್ಕಂಥದ್ದು ನಿರ್ಣಯ ಮಾಡಲಿಕ್ಕೆ ಎಡಕ ಬಲಕ ಏನು ಕೂತಾರೆ ನೋಡ್ರಿ, ಅವರಲ್ಲಿ ಎರಡು ಕೊರತೆಗಳದಾವು.
ಅದಕ್ಕೆ ಅವ್ರಿಗೆ ಶಿವ ಗಣಗಳು ಅನ್ನಬೇಕಾಗೈತಿ, ಆತನಿಗೆ ಶಿವ ಅನ್ನಬೇಕಾಗಿದೆ. ಯಾವ ಕೊರತೆಗಳು? ಕಪ್ಪು ಗೊರಳದು ಪಾರ್ವತಿಯರಡೆಪ್ಪನಿಲ್ಲದು ತಪ್ಪದಲ್ಲಿ ಸಾರೂಪ್ಯ ಪದವರಿದ್ದರ ಸಭೆಗೆ. ಶಿವನಿಗೆ ಕಪ್ಪು ಗೊರಳೈತಿ, ಅದನ್ನೆಲ್ಲ ಕೇಳಿರಿ ಕತೆ. ಆಮೇಲೆ ಎಡದೊಡೆ ಮೇಲೆ ಪಾರ್ವತಿ ಮಾತೆ. ಇದನ್ನು ಬಿಟ್ಟರೆ ಉಳಿದವರಿಗೆಲ್ಲ ಶಿವನ ಪದವಿನ ಐತಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೋ. ಈ ರೀತಿ ಇದ್ದಾಗ ಪಾರ್ವತಿ ಮಾತೆ ಬಂದಳು. ರತ್ನದಳಿಗಳ ಆಗಲ ಆರತಿ ನಿತ್ಯ ಮಂಗಳೆ ಗೌರಿ ದೇವಿಯು ಎತ್ತಿ ಶಿವನಿಗೆ ಬೆಳಗಿದಳು ಜಯ ಜಯತು ಜಯವೆನುತ. ರತ್ನದ ಆರತಿಯನ್ನು ತೆಗೆದುಕೊಂಡು ಬಂದಂಥ ಪಾರ್ವತಿ ಮಾತೆ ಶಿವನಿಗೆ ಆ ಆರತಿಯನ್ನು ಎತ್ತಿ ಬೆಳಗಿದಳು, ಪ್ರದಕ್ಷಿಣೆ ಹಾಕಿದಳು. ಗಣಪತಿ, ಷಣ್ಮುಖ, ವೀರಭದ್ರ ಇವರೆಲ್ಲರೂ ಶಿವನ ಪ್ರದಕ್ಷಿಣೆಯನ್ನು ಮಾಡಿದರು. ಆನಂತರ ಆರತಿಯನ್ನು ಬೆಳಗ್ಗೆ ಶೇಷೆಯನ್ನು ಇಟ್ಟು ಆರತಿ ಮಗಲಿಟ್ಟಾಗ ಶಿವನು ಹಿಂಗೆ ಕೈ ಮಾಡಿದ. ಆವಾಗ ಕೈಗುಡನ ಪಾರ್ವತಿ ಬಂದು ಎಡದೊಡೆ ಮೇಲೆ ಕೂತ್ಕೊಂಡ್ರು. ಆವಾಗ ಶಿವನ ಸೇವೆ ಮುಗಿತು. ಎಲ್ಲರೂ ತಮ್ಮ ಸೇವೆಯನ್ನು ಮುಗಿಸಿ ನಮಸ್ಕಾರ ಮಾಡ್ತಾರೋ. ಅಂಥದ್ರೊಳಗೆ ಬಸವಣ್ಣ ಯಾವ ನಂದೀಶ್ವರ ತನ್ನ ಮದ್ದಳೆಯನ್ನು ತೆಳಗೆ ಇಳಿವಿ ಏನು ಮಾಡ್ತಾನೋ ಅಂದರೆ ದಿವಸ ಮದ್ದಲೆ ಇಳಿಯುತ್ತಿದ್ದ, ನಮಸ್ಕಾರ ಮಾಡ್ತಿದ್ದ, ಎದ್ದು ನಿಂದಿರ್ತಿದ್ದ. ಆ ದಿವಸ ಏನಾಯ್ತು ರೀ ಅಂತ ಕೇಳಿದರೆ, ಒಂದು ದಿವಸದಿ ನಂದಿಕೇಶ್ವರ ಮದ್ದಲೆ ಇಳುತ್ತಲೇ ಬಾಲ್ಯಂದು ದರಗಿದಿರಾಗಿ ನಡೆತಂದು ದೀರ್ಘದಂಡ ವಂದನೆಯ ಅಂದು ಮಾಡು ತಿರುತಿರುಳು ಆನಂದ ನಿಮ್ಮ ಶಿವನಕ್ಕು ಏನೈ ತಂದೆ ಏಳು ನಿನ್ನ ಅಭಿಮತವದೇನೆಂದ. ನೋಡ್ರಿ, ಆ ದಿವಸದ ಸಭೆ ಮುಗಿತು. ಎಲ್ಲರೂ ನಮಸ್ಕಾರ ಮಾಡಿ ಎದ್ರು. ದಿನಾಲು ನಂದೀಶ್ವರನು ಮದ್ದಲೇ ಇಳಿ ನಮಸ್ಕಾರ ಮಾಡಿ ಎದ್ದು ನಿಲ್ತಿದ್ದ. ಆ ದಿವಸ ಏನು ಮಾಡಿದಂದ್ರೆ ನಮಸ್ಕಾರ ಮಾಡವ ಹೇಳವ, ನಮಸ್ಕಾರ ಮಾಡವ ಹೇಳವ, ನಮಸ್ಕಾರ ಮಾಡವ ಹೇಳವ, 10 ಬಾರಿ ನಮಸ್ಕಾರ ಮಾಡಿದ. ಶಿವನಿಗೆ ಸಂಶಯ ಬಂತು. ಯಾಕೆ ಒಂದೇ ಒಂದು ಸಲ ನಮಸ್ಕಾರ ಮಾಡ್ತಕ್ಕಂಥ ಈ ನಂದೀಶ್ವರ ಇವತ್ತು ಬಾರಿ ಬಾರಿಗೂ ನಮಸ್ಕಾರ ಯಾಕೆ ಮಾಡ್ಲಕತ್ಯಾನು? ಸಂಶಯ ಬರ್ತೈತೆ ರೀ. ನೀವು ಪುಟ್ಟ್ಯಾಗ ಜಳಕ ಮಾಡಿ ಚಲೋ ಅರ್ಬಿ ಹಾಕಿ ಬೆನ್ನಿಗೆ ಪಾಟಿ ಚೀಲ ಕೊಟ್ಟು, ಈಗ ಮಿಲ್ಟ್ರಿ ಟ್ರೈನಿಂಗ್ ರೀ ಅದು, 1ನೇತೆ ಹಿಡ್ಕೊಂಡು ಮಿಲ್ಟ್ರಿ ಟ್ರೈನಿಂಗ್ ಚಾಲು. ಹಿಂದೆ ಬೆನ್ನಿಗೆ ಚೀಲ ನೋಡ್ಬೇಕು ನೀವು. ಅವನ್ನೆಲ್ಲ ಕೊಟ್ಟು ಮಾಡಿ ಕಾಲಾಗ ಬೂಟ್ ಹಾಕಿದ್ರಿ, ಡಬ್ಬಿ ಕೊಟ್ರಿ, ಎಲ್ಲ ಆತ್ರಿ. ಅವ ಬಾಗಲ್ತಾನ ಹೋದ, ತಿರುಗಿ ಬಂದ. ಅಡುಗೆಗೆ ನೀವು ಅಡುಗೆ ಮಾಡಾಕತ್ತಿದ್ರಿ, ಬಾಗಲ ಸುಳ್ಕ್ಯಾಗ ನಿತ್ತ ಬಾಗಲ ಕೆರ್ಕೋತ ಯವ್ವ ಯಾಕೋ ಯವ್ವ ಅಲ್ಲೋ ಎಲ್ಲ ಕೊಟ್ಟೇನಿ, ಡ್ರೆಸ್ ಹಾಕೇನಿ, ಡಬ್ಬಿ ಕೊಟ್ಟೇನಿ, ಮತ್ತು ಸದ್ಯ ಬಸ್ ಬರೋ ಹೊತ್ತಾಗೈತಿ, ಬಾಗಲ್ತನ ಬಿಟ್ಟು ಬಂದನಿಪ್ಪ, ಮತ್ತೇನೋ ನಿಂದು ಯವ್ವ. ಸಂಶಯ ಬತ್ತ. ತಾಯಿ ಯಾಕೋ ಏನು ಬೇಕಾಗೈತಿ? ಆವಾಗ ಅವ ಕೇಳ್ತಾನೋ, ಇವ ಅಪ್ಪಗ ನಿನಗೆ ಹೆಂಗೆ ಲಗ್ನ ಆಗೈತಿ ಅಂದವ. ಅದ್ರ ಬಗ್ಗೆ ಅಂತೂ ನಿಮಗೆಲ್ಲ PhD ಮಾಡಿರಿ ಲಗ್ನದೊಳದಾಗ, ಎಂತೆಂಥ ವಾಕವತ್ತ ಇರುವಲ್ದಕ್ಕೆ. ಹೆಂಗೆ ಸಂಶಯ ಹಂಗೆ ಬತ್ತು, ಹಾಗೆ ಶಿವನಿಗೂ ಸಂಶಯ ಬತ್ತು. ಅಪ್ಪ ನಂದೀಶ್ವರನೇ ಯಾಕಪ್ಪ ಬಾರಿ ಬಾರಿಗೂ ನಮಸ್ಕಾರ ಮಾಡ್ಲಾಕತ್ತಿದ್ದು ಏನು ಅಂತೇಳಿ ಕೇಳಿದಾಗ ಅವಾಗ ಹೇಳ್ತಾನ ನಂದೀಶ್ವರ, ಹೇಳ್ತಾನ, ಜ್ಞಾನಮೂರ್ತಿ ಶಿವನ ಹೃದಯದಲ್ಲಿ ಧ್ಯಾನಿಸುತ್ತ ಬಹು ಭಯದ ಬಕುತಿಲಿ ಮೌನ ಬಿಟ್ಟಿಂತೆಂದ ನಿಂದಿರಿದಾಗ ನಂದೀಶ ಯಾಕಪ್ಪ ಅಪ್ಪ ಬಸವ ಯಾಕೆ ನೀ ಮಾಡಕತ್ತಿದ್ದೀವೋ ನಮಸ್ಕಾರ ಬಾರಿ ಬಾರಿಗೂ ಅಂತ ಶಿವನು ಕೇಳಿದಾಗ ಆವಾಗ ಆ ನಂದೀಶ್ವರ ಹೇಳ್ತಾನೆಪ್ಪ, ಒಮ್ಮೆ ನಿನ್ನ ದರ್ಶನ ಆಗಬೇಕಾದ್ರೆ 1000 ವರ್ಷ ತಪಸ್ಸು ಮಾಡಬೇಕು, ಅನಂತ ಜನ್ಮಗಳನ್ನು ತಾಳಬೇಕು, ನಿನ್ನ ಭಕ್ತಿಯೊಳಗೆ ಕಾಲ ಕಳಿಬೇಕು. ಒಮ್ಮೆ ನಿನ್ನ ದರ್ಶನ ಆಗಬೇಕಾದ್ರೆ ಎಷ್ಟೋ ತ್ರಾಸೈತಿ. ಆದರೆ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಿ ಮಾತೆ ಯಾವಾಗಲೂ ಬಿಡಲಾರದೆ ನಿನ್ನ ಹತ್ರನೇ ಇರ್ತಾಳ. ಆ ತಾಯಿ ಮಾಡಿದ ತಪಸ್ಸು ಅಂಥದ್ದು, ಆಕಿ ಚರಿತ್ರೆ ಹೇಳ್ರಿ ಅಂದ ನಂದೀಶ್ವರ. ಸತತ ನಿಮ್ಮನ್ನು ಬಿಟ್ಟಿರುವುದಿಲ್ಲ. ನಂದೀಶ್ವರ ಹೇಳಿದಾಗ ಶಿವ ನಕ್ಕ, ಹೌದಪ್ಪ ನೀ ಕೇಳೋ ಮಾತು ಕರೆ ಐತಿ. ಆವಾಗ ನಂದಿ ಹೇಳ್ತಾನೋ, ಅಪ್ಪ ಪ್ರಕಟದೊಳಗೆ ಹೇಳೋದಿದ್ರೆ ಎಲ್ಲರೂ ಕೇಳುವಂಗೆ ಹೇಳ, ಗೌಪ್ಯವಾಗಿದ್ರೆ ನನ್ನ ಕಿವಿಯೊಳಗಷ್ಟೇ ಕೇಳುವಂಗೆ ಹೇಳು ಅಂಥೇಳಿ ತಿಳ್ಕೊಂಡು ಹೇಳಿದಾಗ ಆವಾಗ ಹೇಳ್ತಾನೋ ಪರಮಾತ್ಮ, ಹೇಳಬಹುದೇ ದೇವ ಕಿವಿಯಲ್ಲಿ ಕೇಳುವೇನು ದೇವಿಯ ಮಹತ್ವವ, ಹೇಳಿ ಅನ್ನನ್ನು ದೋರ್ಷ ಬಳ ಕೃಪಾಳು ಎಂದೆನಲು. ಆವಾಗ ಶಿವನು ಹೇಳ್ತಾನಪ್ಪ, ನೋಡು ಈ ಪಾರ್ವತಿ ಮಹಿಮೆ ಚರಿತ್ರೆ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಇದು ದೇವಿ ಚರಿತ್ರೆ ಅಂತಲೇ ಪ್ರಸಿದ್ಧಿಯಾಗೈತಿ. ನೀನು ಒಬ್ಬನೇ ಅಲ್ಲ,
ಗುಪ್ತ ರೀತಿಯಿಂದ ಹೇಳುವಂಥದ್ದಲ್ಲ. ಯಾರು ಈ ದೇವಿ ಚರಿತ್ರೆಯನ್ನು ಕೇಳ್ತಾರೋ, ಯಾರು ಅದನ್ನು ಹೇಳ್ತಾರೋ, ಕೇಳಿದ್ದನ್ನು ಮತ್ತೊಬ್ಬರ ಮುಂದೆ ಹೇಳ್ತಾರೋ ಅವರೆಲ್ಲರೂ ಉದ್ಧಾರ ಆಗತಕ್ಕಂಥ ದೇವಿ ಚರಿತ್ರೆ ಐತಿ. ಸಮಾಧಾನದಿಂದ ನೀನು ಕೇಳಪ್ಪ, ನಾನು ಹೇಳ್ತನೋ, ಸೃಷ್ಟಿಯೇ ಕೇಳಿ ಧನ್ಯ ಆಗಲಿ ಅಂತ ಶಿವನು ಹೇಳಲಿಕ್ಕೆ ಪ್ರಾರಂಭ ಮಾಡ